ಹಾಯ್ ವಾಟ್ಸಪ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಗೇಮ್ 18Xಗೆ ಸ್ವಾಗತ. ಇವತ್ತು ನಾವು ಮಿನಿ ಬ್ಲಾಕ್ ಕ್ರಾಫ್ಟ್ನ ಆಡ್ತಿರುವಂಥದ್ದು. ಸೊ ಆಗಲೇ ನಾನು ಒಂದು ಗ್ರೌಂಡ್ ಫ್ಲೋರ್ನ ಕಟ್ಟಿದ್ದೀನಿ. ಇದು ನಮ್ಮ ಪಾರ್ಕಿಂಗ್ ಸ್ಲಾಟ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಕಟ್ಟಿದ್ದೀನಿ. ತುಂಬ ದೊಡ್ಡದಾಗಿ ವೆಚ್ಚೆಲ್ಲ ಕಟ್ಟಿದ್ದೀನಿ ಚೆನ್ನಾಗಿರಲಿ ಅಂತ. ಸೊ ಇದು ಪಾರ್ಕಿಂಗು. ಎಲ್ಲರೂ ಡೌನ್ ಅವರೇ ನಾವು ಮೇಲ್ಗಡೆಯಿಂದ ಇಳಿತೀವಿ ಕಾರು. ನಾವು ಒಂಥರ ಡಿಫ್ರೆಂಟು. ಸೊ ಈಗ ನಾನು ಇವತ್ತಿನ ಇದರಲ್ಲಿ ನಮ್ಮ ವಿಡಿಯೋದಲ್ಲಿ ಮೇಲ್ಗಡೆ ಫ್ಲೋರ್ನ ನಾನು ಕೊಡ್ತಾ ಇರೋವಂಥದ್ದು. ಫಸ್ಟ್ ಫ್ಲೋರ್ನ ನಾನು ಕಟ್ಟಬೇಕು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಟಾಸ್ಕ್. ಓಕೆ, ಸೊ ಇದು ನಮ್ಮ ಮಿನಿ ಬ್ಲಾಕ್ ಆಫ್ ಸೀರೀಸ್ ಆಗಿರುತ್ತೆ. ನಿಮಗೆ ಇದು ಸೀರೀಸ್ 1, ನೆಕ್ಸ್ಟು ನಿಮಗೆ ಸೀರೀಸ್ 2 ಬರುತ್ತೆ. ಹಾಗೆ ಸೀರೀಸ್ 3, ಸೀರೀಸ್ 4 ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗೋವರೆಗೂ ಸೀರೀಸ್ ಇರುತ್ತೆ. ನೆಕ್ಸ್ಟು ಸೀರೀಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ಬೇರೆ ಸೀರೀಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ನೋಡ್ತಾ ಇರ್ಬೋದು, ಈ ರೀತಿ ಟಾಪ್ ಆ್ಯಂಗಲಲ್ಲಿ ಈ ಥರ ಕಾಣಿಸುತ್ತೆ. ಇಲ್ಲೇನು ನೋಡ್ತಿದ್ದೀರಲ್ಲ, ಇದೆಲ್ಲ ಗ್ಲಾಸ್. ಇದು ಈ ಥರ ಕಟ್ಟಿದ್ದೀನಿ. ಇನ್ನು ಮಧ್ಯ ಬ್ಲಾಕ್ಸ್ಗಳು ಕಟ್ಟಬೇಕು. ಅಂದರೆ ಈ ರೀತಿಯಾಗಿ ಒಂದು ಪಾರ್ಕಿಂಗ್ ಸ್ಲಾಟ್ ಥರ ಒಂದು ಫೀಲ್ ಬರಬೇಕು. ಈ ಥರ ಬ್ಲಾಕ್ಸ್ ಮಧ್ಯೆ ಇಲ್ಲ ಅಂದರೆ ಅದು ಚೆನ್ನಾಗಾಗಲ್ಲ. ಅದು ಪ್ರೊಟೆಕ್ಷನ್ ಇಟ್ಟಿರು ನಮಗೆ ಅದು ಒಂಥರ ಏನು ಅಟ್ರ್ಯಾಕ್ಷನ್ ನಮಗದು ಒಂಥರ. ಅದಿದ್ದರೆ ಈ ಪಾರ್ಕಿಂಗ್ ಸ್ಲಾಟ್ ಅಂತ ಗೊತ್ತಾಗುತ್ತೆ. ಸೊ ಆ ರೀತಿ ಇಲ್ಲಿ ನಿಮಗೆ ಸೈಡಿಗೆ ನಿಮಗೆ ಪೆಟ್ಟಿಗೆ ಥರ ಇರುತ್ತೆ. ಸೊ ಅದರಲ್ಲಿ ನೀವು ಐಟಮ್ಗಳನ್ನ ತೊಗೊಬೋದು. ಈ ರೀತಿ ಮಿನಿ ಬ್ಲಾಕ್ ಕ್ರಾಫ್ಟ್ ಇದರಲ್ಲಿ ನೀವು ಒಬ್ಬರೇ ಆಡೋದು. ಯಾವುದೇ ಬೇರೆ ಯಾರೋ ಆಟಗಳಿರಲ್ಲ ಇದರಲ್ಲಿ. ನಿಮಗೆ ಬ್ಯೂಟಿಫುಲ್ ಮಾನ್ಸೂನ್ ಮತ್ತು ಬಿಗ್ ಸಿಟಿ ಆ ರೀತಿ ತುಂಬ ವರ್ಡ್ಗಳು ಸಿಗುತ್ತೆ. ಬೇಕಾದ್ರೆ ನೀವೇ ಓನ್ ವರ್ಡ್ ಕೂಡ ಕ್ರಿಯೇಟ್ ಮಾಡ್ಕೊಬೋದು. ನಾನು ಸದ್ಯಕ್ಕೆ ಬ್ಯೂಟಿಫುಲ್ ಮ್ಯಾನ್ಷನ್ನ ತೊಗೊಂಡಿದ್ದೀನಿ. ಈ ಪಕ್ಕದಲ್ಲೇ ಇರುವಂಥದ್ದು ಬ್ಯೂಟಿಫುಲ್ ಮ್ಯಾನ್ಷನು. ಸೊ ಅದಕ್ಕೆ ಈ ವರ್ಡಿಗೆ ಬ್ಯೂಟಿಫುಲ್ ಮ್ಯಾನ್ಷನ್ ಅಂತ ಕರೀತಾರೆ. ಫುಲ್ ಖಾಲಿ ಇದರಲ್ಲಿ ಬರೀ ಅಂದರೆ ಡೇ ಇರುತ್ತೆ, ನೈಟ್ ಇರಲ್ಲ. ನೀವು ಬಿಗ್ ಸಿಟಿಯಲ್ಲಿ ನಿಮಗೆ ನೈಟು, ಡೇ, ಮೂನ್, ಡೌನ್ ಎಲ್ಲ ಬರುತ್ತೆ. ಸೊ ಈ ರೀತಿ ಕಟ್ತಾ ಇದ್ದೀನಿ ಮಧ್ಯ. ಅಂದರೆ ಒಂದು ಅಟ್ರ್ಯಾಕ್ಷನ್ ಸ್ಲಾಟ್ ರೀತಿಯಾಗಿ ಕಾಣಿಸ್ಬೇಕಂತ. ನಿಮ್ಗೆ ಏನು ಗೊತ್ತಾರೆ, ನಮ್ಮ ನಾನೇ ಮೂವಿ ರಿಲೀಸು ಜನವರಿ 15th ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು, ಆದಷ್ಟು ಬೇಗ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದೇ ಅರೈವಿಂಗ್ ಆನ್ 15 January 2026 ಅಂತ ಹಾಕಿದ್ದೀವಿ. ಸೊ ಏನಪ್ಪ ಅಂದರೆ ಒಂದು ಬಜೆಟ್ಟು ಪ್ರೊಡಕ್ಷನ್ ಹಾಕೋರು ಸ್ವಲ್ಪ ಚೂರು ಲೇಟ್ ಆಗ್ತಿದೆ ಅಷ್ಟೇ. ಮತ್ತು AI ಕ್ರಿಯೇಟಿಂಗ್ ಮಾಡಬೇಕಲ್ಲ, ಕ್ರಿಯೇಟ್ AI ಅವ್ರದ್ದು. ನಾವು ಮಾಡ್ತಿರೋವಂಥ ಮೂವಿ ಏನಿದೆ ಅದು ನಾವು ಒಂದು ಇದ್ರ ಜೊತೆ ಮಾಡ್ತಿರೋವಂಥದ್ದು. ಅಂದರೆ ಜೆಮಿನಿ, ChatGPT ಮೊಬೈಲಲ್ಲೇ ಕ್ರಿಯೇಟ್ ಮಾಡ್ತಿರೋದ್ರಿಂದ ಜೆಮಿನಿ, ChatGPT ಮತ್ತು ಅದು AI ಮತ್ತು ಮೆಟಾ AI ಇವೆಲ್ಲ AI ಇದೆ. ಫಸ್ಟು ನಮ್ಮ ಮೂವಿನೇ AI ಜನರೇಟರ್ ಒಳ್ಳೆ ಚೆನ್ನಾಗಿರುತ್ತೆ. ಸೊ ಈಗ ನಾವು ಫಸ್ಟ್ ಫ್ಲೋರ್ನ ಕಟ್ಟಾಯಿತು. ಈಗ ಅಂದರೆ ಗ್ರೌಂಡ್ ಫ್ಲೋರ್ ಕಟ್ಟಾಯಿತು. ಈಗ ಮೇಲ್ಗಡೆ ನಮ್ಮ ಫಸ್ಟ್ ಫ್ಲೋರ್ನ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಫ್ಲೋರಲ್ಲಿ ನಾನೊಂದು ಐಡಿಯಾ ಏನಪ್ಪ ಅಂದರೆ, ಈ ಕಡೆ ಒಂದು ದೊಡ್ಡ ಮನೆಗಳಲ್ಲಿ ಮಧ್ಯದಲ್ಲಿ ಮೆಟ್ಲಿರುತ್ತೆ. ಸೊ ಮೆಟ್ಲಿರುತ್ತಲ್ಲ, ಡೈರೆಕ್ಟಾಗಿ ಹೋಗೋದು. ಇಲ್ಲಿ ಫಸ್ಟ್ನೇದಾಗಿ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಒಂದು ಮೆಟ್ಲು ಬೇಕು. ಸೊ ಏನು ಮೆಟ್ಲಿರುತ್ತೆ ಆವಾಗ ಇದಾಗುತ್ತೆ, ಅಂದರೆ ಹತ್ತಕ್ಕೆ ಈಸಿ ಆಗುತ್ತೆ. ಡೈರೆಕ್ಟ್ ಹೊರ್ಗಡೆನೇ ಮೆಟ್ಲಿಟ್ಟಕ್ಕಲ್ಲ. ಇದು ಡೂಪ್ಲೆಕ್ಸ್ ಆದ್ದರಿಂದ ಡೈರೆಕ್ಟ್ ಒಳಗಡೆಯಿಂದ ಇಡಬೇಕಾಗುತ್ತೆ. ಫಸ್ಟಿಗೆ ನಾನು ಬೇರೆ ಥರ ಕಟ್ಟಿದ್ದೆ, ಮತ್ತು ಈಗ ಹೊಸ್ದಾಗಿ ಕಟ್ಟಿರೋದು. ಆ ಕಡೆ ಸೈಡ್ ಕಟ್ಬಿಟ್ಟಿದ್ದೆ. ಇಲ್ಲಿ ಈ ಕಡೆ ಇದು ಮಾಡಿದ್ನಲ್ಲ, ಬ್ಲಾಕ್ನ ಹೊಡೆದಾಕಿದ್ದೆನಲ್ಲ, ಆ ಕಡೆ ಕಟ್ಟಿದ್ದೆ. ಮತ್ತು ಈ ಕಡೆ ಕಟ್ತಾಯಿದ್ದೀನಿ. ಗೊತ್ತಾಗಲ್ಲ ನೋಡಿರಿ, ಅದು ಗೊತ್ತಾಗಲಿಲ್ಲ. ಸೊ ಈಗ ಮತ್ತೆ ಕಟ್ತಾಯಿದ್ದೀನಿ. ಈ ಕೆಳಗಡೆ ಇಲ್ಲಿ 2 ಲೇಯರ್ ಬರುತ್ತೆ. ಫ್ಲೋರಿಗೆ ಮೆಟ್ಲು ಹಾಕಿರ್ತೀವಲ್ಲ, ಅಂದರೆ ಕಾರ್ ಇಳಿಬೇಕಾದ್ರೆ ಈಸಿ ಆಗಬೇಕಂತ ಇರಲ್ಲ. ಯಾವುದೇ ರೀತಿ ಕಾರ್ಗೀರ್ ಏನಿರಲ್ಲ, ಮತ್ತು ಕಾರ್ಗೀರೆಲ್ಲ ಇರುತ್ತೆ ಅಂದ್ಕೊಂಬೇಡಿ. ಸೊ ನಾನೇ ಮೂವಿ ಮಾತಾಡ್ತೀವಲ್ಲ, ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ರ ಮ್ಯೂಸಿಕ್ಕು 22 November ರಿಲೀಸ್ ಆಗುತ್ತೆ. ನಮ್ಮ ಕನ್ನಡ ರಾಜ್ಯೋತ್ಸವ ದಿವಸ ನಾನು ಎಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಬಿಟ್ಟಿದ್ದೆ. ಎಲ್ಲರೂ ಚೆಕ್ ಮಾಡಿ ನೋಡಿ. ಟೀಸರ್ ಕೂಡ ಎಲ್ಲ ಕಡೆ ರಿಲೀಸ್ ಆಗಿದೆ, ನೋಡಿ. ಇನ್ಸ್ಟಾಗ್ರಾಮಲ್ಲೂ ರಿಲೀಸ್ ಆಗಿದೆ, ಯೂಟ್ಯೂಬಲ್ಲೂ ರಿಲೀಸ್ ಆಗಿದೆ. ಸೊ ನಾವೀಗ ಬ್ಯಾಕ್ಗ್ರೌಂಡ್ ಸ್ಕೋರ್ ರಿಲೀಸ್ ಮಾಡಿದಾಗ ಯಾವ ರೀತಿಯಾಗಿ ಒಂದು ಮ್ಯೂಸಿಕ್ಕಿಗೆ ಕನ್ವರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾವು ಸಾಂಗ್ನ ಹಾಕೊಬೋದು. ಆ ರೀತಿಯಾದಂಥ ಒಂದು ಅದು ಹೆಂಗೆ ಮಾಡೋದಂತ ನಂಗೆ ಗೊತ್ತಾಗ್ತಿಲ್ಲ. ಸೊ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಸ್ಟಾರ್ಟ್ ಮಾಡೋಣ.
ಇದು ನೋಡ್ತಿರಲ್ಲ ಈ ಕಡೆ ಫಸ್ಟಿಗೆ ನಾನು ಕಟ್ಕೊಂಡಿದ್ದೆ, ಅಂದರೆ ಇಲ್ಲಿ ಸೈಡಿಗೆ ಫಸ್ಟು ರೆಡಿ ಮಾಡ್ಕೊಂಡಿರ್ತೀನಿ. ಅಂದರೆ ನಿಮಗೆ ಬೇಜಾರಾಗಬಾರ್ದು ಅಂತ ವೀಡಿಯೋ ಕಟ್ ಮಾಡಿ, ಅಂದರೆ ವೀಡಿಯೋನ ಪಾಸ್ ಮಾಡ್ಕೊಂಬಿಟ್ಟು ಕಟ್ಬಿಟ್ಟು ಮಧ್ಯ ಮಧ್ಯೆ ತೋರಿಸ್ತಿರೋದು. ಅಂದರೆ ನಿಮಗೆ ಒಂದು ಬೇಜಾರಾಗಬಾರ್ದು. ನೀವೇನು ನೋಡಿರಿ ಆಗಲೇ ನಾನು ಬ್ಲಾಕ್ ಈ ಕಡೆ ಅಂದರೆ ಒಂದು ಗೋಡೆನ ಕಟ್ತಾಯಿದ್ದೀನಿ, ಸೈಡಿಗಾಗಲೇ ಕಟ್ಟಾಯಿತು, ಮೇಲೂ ಕೂಡ ಕಟ್ಟಿದ್ದೀನಿ. ಈಗ ಒಂದು ಸೈಡ್ ವಾಲ್ನ ನಾನು ಕಂಪ್ಲೀಟ್ ಇದೊಂದಾದರೆ ಈಗ ಒಂದು ಬ್ಲಾಕ್ ಆಯಿತು, ಮುಗೀತು. ಸೊ ಈ ಸೈಡ್ ವಾಲ್ ಆಯಿತು. ಈ ಕಡೆ ಒಂದು ಏನಿದೆ ಹೇಳಿದ ಒಂದು ಟ್ರೀ, ಅದು ಏನು ಇದಿದೆ ಲೀವ್ಸ್ ಇರುತ್ತಲ್ಲ, ಸೊ ಅದರಿಂದ ಒಂದು ಇದು ರೂಮ್ ಥರ ಹೊರಗೆ ಲೈಟ್ ಬೆಳಕು ಬರುತ್ತೆ, ಒಂದು ಕೂರಕ್ಕೂ ಆಗುತ್ತೆ, ಚೆನ್ನಾಗಾಗುತ್ತೆ. ಇಲ್ಲಿ ಒಂದು ಸೋಫಾ ಸೆಟ್ಟು ಆ ಥರ ಹಾಕ್ತೀನಿ. ಇದು ಫಸ್ಟ್ನೇ ಸೀರೀಸ್ ಅಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ ಏನು ವಿಡಿಯೋ ಡ್ಯೂರೇಷನ್ನು. ನೆಕ್ಸ್ಟಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಲಾಂಗ್ ಮಾಡ್ತೀನಿ. ಇದು 7 ಮಿನಿಟ್ಸ್ ಅಂದರೆ ನೆಕ್ಸ್ಟು 7 ಮಿನಿಟ್ಸ್ ಡಬಲ್ 14 ಮಿನಿಟ್ಸ್, ನೆಕ್ಸ್ಟ್ ಹಂಗೆ ಡಬಲ್ ಮಾಡ್ತಾ ಹೋಗ್ತೀನಿ. ಅಂದರೆ ನಿಮಗೆ ಬೇಜಾರಾಗಬಾರ್ದು, ಸುಮ್ಮನೆ ಅದನ್ನು ಕಟ್ಕೊತವ್ರೆ ಬೇಜಾರಾಗುತ್ತಲ್ಲ. ಸೊ ನೋಡಿ ಇಲ್ಲಾಗಲೇ ನಾನು ಗ್ಲಾಸ್ ಕೂಡ ಹಾಕಿದೆ. ಈಗ ಫಸ್ಟಿಗೆ ಗೋಡೆ ಕಟ್ಟಿದ್ದೆ, ಮತ್ತು ಗೋಡೆ ಹೊಡೆದಾಕ್ಬಿಟ್ಟು ಒಳಗಡೆ ಒಂದು ಲೇಯರ್ನ ಬಿಲ್ಟ್ ಮಾಡಿಬಿಟ್ಟು ಮತ್ತೆ ಒಂದು ಗ್ಲಾಸ್ನ ಹಾಕಿದ್ದು. ಸೊ ಈ ರೀತಿ ನೋಡ್ತಾ ಇರ್ಬೋದು, ಈ ರೀತಿ ಕಾಣುತ್ತೆ ನಿಮಗೆ ಔಟ್ಲುಕ್ ಹೊರಗಡೆಯಿಂದ. ಮೇಲ್ಗಡೆ ಒಂದು ಅಂದರೆ ಮೇಲ್ಗಡೆ ರೂಮ್ಸ್ ಎಂಟರ್ ಆಗುತ್ತಲ್ಲ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಮೆಟ್ಲು ಹತ್ಕೊಂಡು ಬಂದಾಗ ಸೈಡಿಗೆಲ್ಲ ಓಡಾಡೋಕ್ಕೆ. ಅದ್ರ ಮೇಲ್ಗಡೆ ಒಂದು ಬಿಲ್ಡಿಂಗ್ 4 ಲೇಯರ್ನ ಕಟ್ಟಾದಮೇಲೆ ಒಂದು ಮೇಲ್ಗಡೆ ಫುಲ್ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಮತ್ತು ಅದರಿಂದ ಒಂದು ಟಾಪ್ಗೆ ಒಂದು ಮೆಟ್ಲು ಬರುತ್ತೆ. ಮೆಟ್ಲು ಬಂದಾಗ ಮೇಲ್ಗಡೆ ಫುಲ್ ರೂಮ್ಸ್ಗಳ್ನ ಹಾಕ್ತೀನಿ. ರೂಮ್ಸು ಅಂದರೆ ತ್ರಿಬಲ್, ಅಂದರೆ ಫಸ್ಟಾ ಸೆಕೆಂಡು 3rd ಫ್ಲೋರ್ ನಿಮಗೆ ಬರುತ್ತೆ. ಗ್ರೌಂಡ್ ಫ್ಲೋರು ಸೇರಿಸಿ 4th ಫ್ಲೋರು 4 ಫ್ಲೋರ್ ಬರುತ್ತೆ. ಸೊ ಇದು ಮಿನಿ ಬ್ಲಾಕ್ ಕ್ರಾಫ್ಟ್ ಸೀರೀಸ್ ಸೆಕೆಂಡ್ವರೆಗೂ ಕಾಯಬೇಕಾಗುತ್ತೆ ನೀವು. ಇದು ನಮ್ಮ ಫಸ್ಟ್ ಸೀರೀಸ್ ಆಗಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ನಾವು ಮಾಡ್ತಿರುವಂಥ AI ನಾನೇ ಮೂವಿ ಟೀಸರ್ ರಿಲೀಸ್ ಆಗಿದೆ. ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ನೀಡಿ.